ಸೊ ಇಂಟೀರಿಯರ್ ವೈಸ್ ಬಂದರೆ ಕಾರಿಂದು, ಸೊ ದಿಸ್ ಇಸ್ ದ ಸ್ಟೇರಿಂಗ್ ವೀಲ್. ಏನಿದೆ ತುಂಬ ಲೆದರಿಂದು ಫಾಸ್ಟ್ ಆಗಿದೆ, ಚೆನ್ನಾಗಿದೆ ಟು ಹೋಲ್ಡ್ ಗ್ರಿಪ್ ಮಾಡೋಕ್ಕೆ. ಇಲ್ಲೊಂಚೂರು ಬಲ್ಜ್ ಆಗಿದೆ ನೋಡಿ. ಸೊ ಇಟ್ಸ್ ನೈಸ್ ಟು ಗ್ರಿಪ್. ಆ್ಯಂಡ್ ಇದು ಬಂದುಬಿಟ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮಿಂದು ಬಟನ್ಸು. ಇದು ಬಂದುಬಿಟ್ಟು ಈ ಡಿಸ್ಪ್ಲೇದು ಆಪ್ರೇಟ್ ಮಾಡೋಕ್ಕೆ ಈ ಬಟನ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಹೈಬ್ರಿಡ್ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ಅಂತೇಳಿ ತೋರಿಸುತ್ತೆ. ಬಟ್ ಕಿಲೋಮೀಟರ್ ರೇಂಜ್ ಏನು ತೋರಿಸಲ್ಲ, ಅದು ಅಷ್ಟೇ ತೋರಿಸೋದು. ದೆನ್ ಈಕೋ ಸ್ಕೋರು, ಅದು ಬಿಟ್ಬಿಟ್ಟು ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್ ಕೂಡ ಇದೆ. ಇದನ್ನು ಒಂದು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಇನ್ನು ಟೊಯೋಟಾ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಒಂದು ನೋಡ್ಬೋದು ನಾವು. ದೆನ್ ನೆಕ್ಸ್ಟು ಇದು ಹೆಡ್ಲ್ಯಾಂಪ್ಸಿಂದು. ಆಟೋದಲ್ಲಿ ಯಾವಾಗಲೂ ಇಟ್ಬಿಟ್ರೆ ಅದು ಡಿಮ್ ಆಗಿದ ತಕ್ಷಣ ಡೇ ಲೈಟಿಂದ ನಿಮಗೆ ಆನ್ ಆಗುತ್ತೆ. ಡೇ ಟೈಮಲ್ಲಿ ನಿಮಗೆ ಓನ್ಲಿ DRL ಮಾತ್ರ ವರ್ಕ್ ಆಗೋದು. ಅದ್ರ ನೆಕ್ಸ್ಟ್ ಫ್ಲಿಕ್ಕರ್ ಮಾಡಿದ್ರೆ ನಿಮಗೆ ಬೇಕು ಅಂದರೆ ಬರೀ ಫಾಗ್ ಲ್ಯಾಂಪು, ಅದ್ರ ನೆಕ್ಸ್ಟ್ ಮತ್ತೆ ಹೈ ಬೀಮ್ ಲೋ ಬೀಮಿಂದ ಆಪ್ಷನ್ಸು ಅವೆಲ್ಲ ಬರುತ್ತೆ. ಇಂಡಿಕೇಟರ್ಸ್ದು ಅದೇ. ದೆನ್ ಇದನ್ನೇ ನಾನು ಹೇಳಿದ್ದು ಬೂಟ್ ಓಪನ್ ಮಾಡೋಕ್ಕೆ ಅಂತ ಇರೋದು ಅಂತ. ಒಳಗೆ ಒಂದು ಬಟನ್ ಇದೆ, ಅದು ಟೇಲ್ಗೇಟ್ ಓಪನ್ ಆಗುತ್ತೆ ಅಂದಿದ್ದು. ಇದು ನಿಮ್ಮ ಹೆಡ್ಲೈಟಿನ ಅಡ್ಜಸ್ಟ್ಮೆಂಟಿನ ಬಟನ್ನು. ದೆನ್ ಈ ಕಡೆ ಬಂದುಬಿಟ್ಟು ನಿಮಗೆ ಲೆಫ್ಟ್ ರೈಟು ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಿರೋದು. ಇದು ಬೇಕು ಅಂದರೆ ಅಪ್ಪು ಡೌನ್ ಲೆಫ್ಟ್ ರೈಟ್ ಎಲ್ಲ ಥರ ಆಗುತ್ತೆ. ದೆನ್ ದಿಸ್ ಈಸ್ ಅನ್ಲಾಕ್ ಮಾಡೋಕ್ಕೆ, ಲಾಕ್ ಮಾಡೋಕ್ಕೆ, ವಿಂಡೋಸ್ ಲಾಕ್ ಮಾಡೋಕ್ಕೆ. ದ್ಯಾಟ್ ಈಸ್ ಮಿರರ್ ಫೋಲ್ಡ್ ಆಗೋಕ್ಕೆ. ಈಗ ಆಟೋದಲ್ಲಿ ಇಟ್ಟಿದ್ದೀನಿ, ಲಾಕ್ ಮಾಡಿದ ತಕ್ಷಣ ಫೋಲ್ಡ್ ಆಗುತ್ತೆ. ಬೇಡಪ್ಪ ನಾವು ಫೋಲ್ಡ್ ಮಾಡಬೇಕು ಅಂದರೆ ಇದನ್ನು ಫಾರ್ವರ್ಡ್ ಪುಷ್ ಮಾಡಿದ ತಕ್ಷಣ ಬೇಡಪ್ಪ ನಮಗೆ ಇದನ್ನು ಫೋಲ್ಡ್ ಮಾಡಬೇಕು ಅಂದರೆ ಇದನ್ನು ಡೌನ್ ಮಾಡಿದ ತಕ್ಷಣ ಈ ಬಟನ್ನು ಆಟೋಮೆಟಿಕ್ ಫೋಲ್ಡ್ ಆಗುತ್ತೆ. ಮ್ಯಾನ್ಯುಯಲಿ ಏನು ಮಾಡೋದು ಬೇಡ. ದೆನ್ ಇದು ಬಂದುಬಿಟ್ಟು ಮೆಮೊರಿ ಸೀಟ್ ಫಂಕ್ಷನ್ನು. 2 ಟೈಪ್ ಸೆಟ್ ಮಾಡ್ಬೋದು. ಯಾಕಂದರೆ ಒಬ್ಬರು ಡ್ರೈವಿಂಗು ಒಬ್ಬರೇ ಮಾಡ್ತಿರಲ್ಲ, ಇನ್ನೊಬ್ರು ಯಾರು ಮಾಡ್ತಾರೆ ಅಂದಾಗ ಒಬ್ಬರು 1ಗೆ ಇಟ್ಕೊಂಡು ಇನ್ನೊಬ್ರು 2 ಇಟ್ಕೊಂಡ್ರೆ ಆಟೋಮೆಟಿಕಾಗಿ ಸೀಟ್ ಆ ಪೊಸಿಷನಿಗೆ ಸೆಟ್ ಆಗುತ್ತೆ. ಅದು ಬಿಟ್ಟರೆ ದೆನ್ ಕಮಿಂಗ್ ಟು ಇಲ್ಲಿ ಬಟನ್ಸ್ ಖಾಲಿ ಇದೆಯಲ್ಲ, ಇದು ಬಂದುಬಿಟ್ಟು ಎಡಾಸಿಗಿದ್ದಿದ್ದು. ZX ಆಪ್ಷನ್ಗಳಲ್ಲಿ ಇದು ಬರುತ್ತೆ ಈ ಬಟನ್ಸು. ಇಲ್ಲಿ ನಾನು ಹೇಳಿದ್ದು ಇಲ್ಲೇ ಒಂದು ರೆಡಾರ್ ಹಾಕಿರ್ತಾರೆ. ಸೊ ಆ ರೆಡಾರಿಂದು ಇಲ್ಲಿ ಆಪ್ರೇಟ್ ಮಾಡೋಕ್ಕೆ ನಮಗೆ ಲೇನ್ ಚೇಂಜ್ ಅಸಿಸ್ಟು ಅವೆಲ್ಲ ಏನೇನೋ ಬರುತ್ತದು ಎಡಾಸಿಂದು. ಇದು ಬಂದುಬಿಟ್ಟು ಕ್ರೂಸ್ ಕಂಟ್ರೋಲ್ದು. ದೆನ್ ಸೆಟ್ ಮಾಡೋಕ್ಕೆ ಕ್ರೂಸ್ ಕಂಟ್ರೋಲ್ನ ಕ್ಯಾನ್ಸಲ್ ಮಾಡೋಕ್ಕೆ. ಇದು ಬಂದುಬಿಟ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮೋಡ್ ಚೇಂಜ್ ಮಾಡೋಕ್ಕೆ. ಇದು ಬಂದುಬಿಟ್ಟು ಸಾಂಗ್ಸ್ನ ನೀವು ನೆಕ್ಸ್ಟ್ ಫಾರ್ವರ್ಡು ಬ್ಯಾಕ್ ಮಾಡೋದಕ್ಕೆ. ಇದು ಬಂದುಬಿಟ್ಟು ಡಿಸ್ಪ್ಲೇ ತುಂಬ ದೊಡ್ಡದಾಗೆ ಇದೆ ಹಂಗೆ ನೋಡಿದ್ರೆ. ಕಂಪ್ಯಾರಿಟಿವ್ಲಿ ಟು ಟೊಯೋಟಾದ ಅದರ್ ಕಾರ್ಸ್ಗಳು ಬೇರೆ ಯಾವುದೇ ನೋಡಿದ್ರೂ ಇಷ್ಟು ದೊಡ್ಡದು ಬಂದಿಲ್ಲ. ಇಲ್ಲಿ ನಿಮಗೆ 2 ವೇ ಕ್ಲೈಮೇಟ್ ಕಂಟ್ರೋಲ್ ಏನಿಲ್ಲ, ಸಿಂಗಲ್ಲೇ ಒಂದೇ ಇರೋದು. ರೇರಿಂದು ನಾವು ಇಲ್ಲೇ ಆಪ್ರೇಟ್ ಮಾಡ್ಬೋದು. ರೇರ್ ಆಫ್ ಆನು ಎಲ್ಲ ಇಲ್ಲಿ ಆಫ್ ಬಟನ್ ಹೊತ್ತಿದ್ರೆ ರೇರ್ ಆಫ್ ಆಗುತ್ತೆ, ಮತ್ತು ರೇರ್ ಮೇಲೆ ಹೊತ್ತಿದ್ರೆ ಫ್ರಂಟಿಗೆ ಬರುತ್ತೆ. ಇದು AC ಇದೆಲ್ಲ ಕಂಟ್ರೋಲ್ ಆಯಿತಾ. ದೆನ್ ನಿಮಗೆ AC ವೆಂಟ್ಸು ಅಲ್ಲೊಂದು, ಇದು 2, ಇಲ್ಲೊಂದು ಫ್ರಂಟಲ್ಲಿ ಇಷ್ಟಿದೆ ಡ್ರೈವರ್ ಸೈಡು. ಆಮೇಲೆ ಇದು ಬಂದುಬಿಟ್ಟು ನೋಡಿ JBLದೇ ನಿಮಗೆ ಇದು ಟ್ವಿಟರ್ಸ್ ಈ ಕಡೆ ಆ ಕಡೆ, ಕೆಳಗೆ ಸ್ಪೀಕರ್ಸು. ಆ್ಯಕ್ಚುಲಾಗಿ ಸೌಂಡ್ ಕ್ವಾಲಿಟಿ ಓಕೆ, ಟೊಯೋಟಾ ಕಾರಿಗೆ ತುಂಬ ಚೆನ್ನಾಗಿದೆ. ದೆನ್ ಇದು ಮೇಲ್ಗಡೆ ನಿಮಗೆ ಲೈಟ್ಸು. ಇದು ನಾವು ವೈಟ್ ಲೈಟ್ ಹಾಕಿರೋದು LED ಬಲ್ಬ್ಸು, ಬಟ್ ಇದು ಆ್ಯಕ್ಚುಲಾಗಿ ಹ್ಯಾಲೋಜನ್ ಬರುತ್ತೆ. ಅದು ಬಿಟ್ಟರೆ ಸನ್ರೂಫ್, ಇದನ್ನು ಒತ್ತಿಡ್ಕೊಂಡ್ರೆ ಬರ್ರಿ ಈ ಶೀಟ್ ಓಪನ್ ಆಗುತ್ತೆ. ಆಮೇಲೆ ಈ ಬಟನ್ ಒತ್ತಿದ್ರೆ ಸನ್ರೂಫ್ ಓಪನ್ ಆಗುತ್ತೆ. ಟೊಯೋಟಾದಲ್ಲೇ ಫಸ್ಟ್ ಟೈಮು ಒಂದು SUVಗೆ ನಿಮಗೆ ಸನ್ರೂಫ್ ಕೊಟ್ಟಿರೋದು, ಇಷ್ಟು ದೊಡ್ಡದು ಪ್ಯಾನರಾಮಿಕ್ ಸನ್ರೂಫ್. ಸೊ ಇದನ್ನು ಒತ್ತಿಡ್ಕೊಂಡ್ರೆ ವಾಪಸ್ಸು ಕ್ಲೋಸ್ ಆಗುತ್ತೆ. ಅದು ಬಿಟ್ಟರೆ ಗ್ಲೋ ಬಾಕ್ಸ್ ಇದೆ, ಇಟ್ಸ್ ಓಕೆ, ಡೀಸೆಂಟ್ ಸೈಜ್. ಇಲ್ಲಿ ವೈರ್ಲೆಸ್ ಚಾರ್ಜಿಂಗಿಂದು ಅದು ಅಡಿಷ್ನಲ್ ಫೀಚರು ಹಾಕಿಸ್ಕೊಬೇಕು ಅಂದರೆ. ಆಮೇಲೆ ಇದು ಡ್ಯಾಶ್ ನೋಡ್ಬೋದು ನೀವು, ಪ್ಯೂರ್ ಲಕ್ಸುರಿಯಾಗಿ ಫುಲ್ ಲೆದರ್ ಸ್ಟಿಚ್ ಇದೆ. ಸೊ ಹಾರ್ಡ್ ಪ್ಲಾಸ್ಟಿಕ್ ಏನು ಅಷ್ಟು ಯೂಸ್ ಮಾಡಿಲ್ಲ. ದಿಸ್ ಈಸ್ ಬಟ್ ಪ್ಲಾಸ್ಟಿಕ್. ಇದೇನಿದೆ ಇದು ಎಲ್ಲ ಲೆದರಲ್ಲಿ ಮಾಡಿದ್ದಾರೆ. ಯಾಕಂದರೆ ಸೀಟ್ ಕಲರ್ ಏನಿದೆ ಸೀಟನ್ನು ಮ್ಯಾಚ್ ಮಾಡೋಕ್ಕೆ. ಸೊ ಬೇಸಿಕಲಿ ಈ ಬಟನ್ನು ಮತ್ತು ಇಲ್ಲೊಂದು ಬಟನ್ ಇದೆ ಅಂತ ನಿಮಗೆ ಹೇಳೋದು ಮಾತ್ರ. ಯಾಕಂದರೆ ಇದು ಬಂದುಬಿಟ್ಟು ವೆಂಟಿಲೇಟೆಡ್ ಸೀಟ್ಸು. ಏನು ಅಂದರೆ ನಿಮಗೆ ಇದು ಸೆಟ್ 3 ಮಾಡ್ಕೊಂಡಿದ್ದೀನಿ. ಸೊ ಸೀಟಲ್ಲಿ ನಿಮಗೆ
ಕೋಲ್ಡ್ ಏರ್ ಬರುತ್ತೆ, ಲೈಕ್ ಎ ಸಿ ಥರನೇ ಆ್ಯಕ್ಟ್ ಮಾಡುತ್ತೆ. ನಿಮಗೆ ಬ್ಯಾಕಿಗೂ ಬರುತ್ತೆ ಆ್ಯಂಡ್ ಈವನ್ ಇಲ್ಲಿ ಕೂತ್ಕೊಳ್ಳೋವಾಗ ಈ ಸೀಟಿಂಗ್ ಪೊಸಿಷನ್ ಏನಿದೆ ಟೋಟಲಿ ನೀವು ಸ್ವೆಟ್ ಆಗಬಾರ್ದು ಅಂತೇಳಿ ಕೋಲ್ಡ್ ಸೀಟ್ಸ್ ಆರ್ ವೆಂಟಿಲೇಟೆಡ್ ಸೀಟ್ಸ್ ಅಂತ ಏನು ಹೇಳ್ತೀವಿ ಅದಿದೆ. ಹೀಟೆಡ್ ಸೀಟ್ಸ್ ಒಂದಿಲ್ಲ. ಆ್ಯಂಡ್ ದಿಸ್ ಈಸ್ ಪವರ್ ಸ್ಟಾಪ್ ಬಟನ್ನು. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಇದನ್ನೇ ಬಟನ್, ಯಾಕಂದರೆ ಇದು ಕೀಲೆಸ್ ಎಂಟ್ರಿ. ಸೊ ಕೀ ಯೂಸ್ ಮಾಡೋಂಗೇನಿಲ್ಲ. ನೀವು ಜಸ್ಟು ಈ ಡೋರಿನ ಏನಂತೀರಿ ಹ್ಯಾಂಡಲ್ ಮೇಲೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ ತಕ್ಷಣ ಕೈನ ಜೇಬಲ್ಲಿ ಹಿಡ್ಕೊಂಡ್ಬಂದ್ರು ಕೀನ ಅನ್ಲಾಕ್ ಆಗೋದು ಗಾಡಿ. ಸೊ ನಿಮಗೆ ತೋರಿಸ್ಬಿಡ್ತೀನಿ. ಇದು ಬಂದುಬಿಟ್ಟು ಆಫ್ ಆಗಿರೋದು. ಸೊ ಫಸ್ಟ್ ಸ್ಟೆಪ್ ಬಂದು ಆಕ್ಸೆಸರೀಸ್ ಅನ್ಲಾಕ್ ಆಗುತ್ತೆ. ಒಂದು ಟ್ಯಾಪ್ ಮಾಡಿದ ತಕ್ಷಣ ನೀವು ಆಕ್ಸೆಸರೀಸ್ ಪಾರ್ಟಿಗೆ ಹೋಗ್ತೀವಿ. ಮತ್ತೊಂದು ಒತ್ತಿದ ತಕ್ಷಣ ನಿಮಗೆ ಇಗ್ನಿಷನ್ ಆನ್ ಆಗುತ್ತೆ. ಸೊ ದೆನ್ ಬ್ರೇಕ್ ಮೇಲೆ ಪೆಡಲ್ ನಾವು ಪುಷ್ ಮಾಡಿದ್ಮೇಲೆ ದೆನ್ ಒತ್ತಿದ ತಕ್ಷಣ ನಿಮಗೆ ಕಾರು ಸ್ಟಾರ್ಟ್ ಆಗುತ್ತೆ. ಬಟ್ಟು ಯಾವುದೇ ರೀತಿಯ ಸೌಂಡ್ ಬರೋಲ್ಲ ಇಂಜಿನ್ದು. ಇಲ್ಲಿ ನಿಮಗೆ EV ಅಂತೇಳಿ ಕಾಣಿಸ್ತಿದೆ. ಗಾಡಿ ಇವಾಗ ಕರೆಂಟ್ಲಿ ಎಲೆಕ್ಟ್ರಿಕ್ ಮೋಡಲ್ಲಿದೆ, ಪೆಟ್ರೋಲಲ್ಲಿ ಇಲ್ಲ. ಯಾಕಂದರೆ ಇಲ್ಲಿ ನಿಮಗೆ ನೋಡ್ಬೋದು ನೀವು ಫುಲ್ಲು ಎಂಡಲ್ಲಿರೋದ್ರಿಂದ ದಿಸ್ ಈಸ್ EV ಮೋಡ್. ನೀವು ಡ್ರೈವ್ ಮೋಡಿಂದ ಗೇರ್ ಸೆಲೆಕ್ಟರ್ ಇಲ್ಲಿ ಗೊತ್ತಾಗತ್ತೆ ನಿಮಗೆ. ರಿವರ್ಸು, ನ್ಯೂಟ್ರಲ್ಲು, ಡ್ರೈವು. ದೆನ್ ಇದು ಸ್ಪೋರ್ಟ್ 4 ಅಂದರೆ 4th ಗೇರಲ್ಲಿ ಸ್ಟ್ರಿಕ್ ಆನ್ ಆಗುತ್ತೆ. ದೆನ್ ಇದು ಟೆಂಪ್ರೇಚರ್ ಹೊರಗಿಂದು. ಇದು ಬಂದ್ಬಿಟ್ಟು ಓಡೋಮೀಟ್ರ್ ಗಾಡಿ ಎಷ್ಟು ರನ್ ಆಗಿದೆ ಅಂತ. ಇದು ಫ್ಯೂಯಲ್ದು, ಇದು ಗಾಡಿ ಟೆಂಪ್ರೇಚರ್ದು. ಅದಷ್ಟು ಬಿಟ್ಟರೆ ಇದು ನಾಬ್ ಏನಿದೆ, ನಾಬ್ ಬಂದ್ಬಿಟ್ಟು PRND. ಡ್ರೈವಿಗೆ ಹಾಕಿದ ತಕ್ಷಣ ನಿಮಗೆ ಕ್ಯಾಮ್ರಾದಲ್ಲಿ ಈ ಥರ ಬರುತ್ತೆ. ಆವಾಗ ನಿಮಗೆ 360 ಡಿಗ್ರಿ ಅನ್ನಲ್ಲ, ಇದೇ 360 ಡಿಗ್ರಿ ಕ್ಯಾಮ್ರಾ. ಏನೇನು ಮೂಮೆಂಟ್ ಆಗ್ತಿದೆ ಎಲ್ಲ ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ಫ್ರಂಟ್ ವ್ಯೂ ಕ್ಯಾಮ್ರಾ. ಏನು ಫ್ರಂಟಲ್ಲಿದೆ ಅದನ್ನು ನಿಮಗೆ ಇಲ್ಲೇ ಕ್ಯಾಮ್ರಾದಲ್ಲೇ ನೀವು ನೋಡ್ಕೊಂಡು ಜಡ್ಜ್ ಮಾಡ್ಬೋದು. ಡ್ಯೂ ಟು ಇಟ್ಸ್ ಲೆಂತ್ ಆ್ಯಂಡ್ ವಿಡ್ತು ತುಂಬ ಇದೆ ಅಂತೇಳಿ. ಸೊ ಡಿಗೆ ಹಾಕ್ಕೊಂಡಿದ್ದೀನಿ, DLಿದೆ. ಅದಷ್ಟು ಬಿಟ್ಟರೆ ಇದೆ ಡ್ಯಾಶಿಂದ ಇಷ್ಟೇ ಇರೋದು. ಪಾರ್ಕಿಂಗ್ ಆಗಿದ ತಕ್ಷಣ ಅದು ಕ್ಯಾಮ್ರಾ ಆಫ್ ಆಗುತ್ತೆ. ದೆನ್ ಇಲ್ಲೊಂದು ಕಪ್ ಹೋಲ್ಡರ್ ಇದೆ, ಇದೊಂದು ಗ್ಲೋ ಬಾಕ್ಸ್ ಇದೆ, ನಡೆಯುತ್ತೆ. ದೆನ್ ಇದೆಲ್ಲ ನಾವು ಹಾಕ್ಕೊಂಡಿರೋದು ಪಿಲ್ಲೋಗಳು. ಅದು ಬಿಟ್ಟರೆ ಕಂಫರ್ಟೇಬಲ್ ಇದೆ, ಕಂಫರ್ಟೇಬಲ್ ಏನಿಲ್ಲ ಅಂತ ಏನು ಹೇಳೋಂಗಿಲ್ಲ. ಹಿಂದ್ಗಡೆ ಸ್ಪೇಷಿಯಸ್ ಆಗಿದೆ. ಹಿಂದ್ಗಡೆ ನಿಮಗೆ ಫೀಚರ್ಸ್ಗಳು ತೋರಿಸ್ತೀನಿ. ಅದು ಬಿಟ್ಟರೆ ಲಾಸ್ಟ್ ಸೀಟ್ ನಾನು ರಿಕ್ಲೈನ್ ಮಾಡಿ ಆವಾಗಲೇ ನಿಮಗೆ ಎತ್ತಿ ತೋರಿಸಿದ್ದೆ. ಈಗ ನಾನು ವಾಪಸ್ ರಿಕ್ಲೈನ್ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಿಂದ್ಗಡೆ ಸೀಟೊಂದು ನಿಮಗೆ ಈಗ ತೋರಿಸ್ತೀನಿ ಏನೇನು ಫೀಚರ್ಸ್ ಇದೆ ಹಿಂದ್ಗಡೆ ಸೀಟಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಅ ಡ್ಯಾಶ್. ಈ ಥರ ನಿಮಗೊಂದು ಲುಕ್ ಇದೆ. ಆಮೇಲೆ ನಿಮಗೆ ಆ್ಯಪಲ್ ಕಾರ್ಪ್ಲೇ ಒಂದಿದೆ, ತಡ್ರಿ ಅದನ್ನೊಂದು ತೋರಿಸೋಣ ಅಂತ. ಕಾರಿಗೆ ಕನೆಕ್ಟ್ ಆಗತ್ತೆ ಈಗ ಫೋನು. ಇದೆ ಆ್ಯಪಲ್ ಕಾರ್ಪ್ಲೇ. ಆ್ಯಕ್ಚುಲಾಗಿ ತುಂಬ ದೊಡ್ಡ ಸ್ಕ್ರೀನು, ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಎಲ್ಲ ಆಪ್ರೇಟ್ ಮಾಡ್ಬೋದು. ಮ್ಯೂಸಿಕ್ಸ್ ಆಗಿರಲಿ, ಏನೇ ಆಗಿರಲಿ, ನೀವೆಲ್ಲದನ್ನು ಇಲ್ಲಿಂದನೇ ನೋಡ್ಕೊಂಡು ಎಲ್ಲದನ್ನು ಆಪ್ರೇಟ್ ಮಾಡ್ಕೊಬೋದು. ಸಾಂಗ್ಸು, ಸೊ ಎವ್ರಿಥಿಂಗ್ ಈಸ್ ಆ್ಯಕ್ಚುಲಾಗಿ ಗುಡ್ಡು. ಒಂದು ಸಾಂಗಿಂದು ಒಂಚೂರು ಬೀಟ್ ಕೇಳೋಣ ಅನ್ಬೇಕು ಅಂದರೆ ರೇರ್ ಸೀಟ್ಸಲ್ಲಿ ನಿಮಗೆ ಇದು ಬಂದುಬಿಟ್ಟು ಟಾಗಲ್ ಮಾಡಿದ್ರೆ ಸೀಟ್ನ ಫ್ರಂಟು ಬ್ಯಾಕ್ ಮೂಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲೊಂದು ಕಪ್ ಹೋಲ್ಡ್ರ್ ಪ್ಲೇಟ್ ಕೊಟ್ಟಿದ್ದಾರೆ, ದಿಸ್ ಒನ್. ಅದಾಯಿತಾ? ಅದು ಬಿಟ್ಟರೆ ಇದೊಂದು ಬಟನ್ ಇದೆ ನಿಮಗೆ. ಏನಕ್ಕೆ ಅಂದರೆ ರೆಕ್ಲೈನರ್ ಥರ ರೆಕ್ಲೈನ್ ಮಾಡ್ಕೊಳಕ್ಕೆ ಸೀಟ್ನ ನಿಮಗೆ ಕಾಲಿಗೆ ಸಪೋರ್ಟ್ ಕೊಡುತ್ತೆ. ಸೊ ಇದೊಂದು ಅಡಿಷ್ನಲ್ ಫೀಚರ್ ಅಂತಲೇ ಹೇಳ್ಬೋದು. ದೆನ್ ನಾವು ಕೂತ್ಕೊಂಡಿರೋ ಸೀಟ್ನ ಹಿಂದೆ ಮುಂದೆ ಮಾಡೋದಕ್ಕೆ ಅಂತೇಳಿ ಈ ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಬಟನಿಂದ ಸೀಟು ನಿಮಗೆ ಬಿಹೈಂಡು ಆ್ಯಂಡ್ ಫಾರ್ವರ್ಡ್ ಎರಡು ಕಡೆ ಬೆಂಡ್ ಮಾಡ್ಕೊಬೋದು. ಬಟ್ ಸ್ಪೇಸ್ ಇಲ್ಲಿಂದನೇ ನಡ್ಕೊಂಡು ಹೋಗ್ಬೋದು. ನಾವು ಹಿಂದ್ಗಡೆ ಸೀಟಿಗೆ ಹೋಗ್ತೀವಿ ಅನ್ನೋದೇ ಆದರೆ. ಸೊ ಇದು ಬೂಟ್ ಸ್ಪೇಸ್ ಆವಾಗಲೇ ತೋರಿಸಿದ್ದು ನಾನು, ಇಷ್ಟು ದೊಡ್ಡದಾಗಿದೆ. ಇಲ್ಲೂ ಒಂದು ಲೈಟ್ ಕೊಟ್ಟಿದ್ದಾರೆ. ಇದು ದೇರ್ ಇಸ್ ಎ ಲೈಟ್. ನೀವು ನೈಟು ಬೂಟ್ ಓಪನ್ ಮಾಡಿದಾಗ ಕಾಣಿಸಿಲ್ಲ ಅಂತೇಳಿ. ಅದು ಬಿಟ್ಟರೆ ಅದೇ ಈ ಕಡೆ JBLಿಂದ ಇದು ಸ್ಪೀಕರ್ಸು. ಸೊ AC ವೆಂಟ್ಸ್ ಬಂದುಬಿಟ್ಟು ಇಲ್ಲೊಂದಿದೆ, ಇಲ್ಲೊಂದು ಸೇಮ್ ಹಿಯರ್ ಆ್ಯಂಡ್ ಒನ್ ಮೋರ್ ಇಸ್ ಹಿಯರ್. ಇಲ್ಲಿ ಆಮೇಲೆ ನೀವು ಫೈಲ್ ಏನಾರು ಇಟ್ಕೊಳ್ಳೋಕ್ಕೆ ಅಂತೇಳಿ ಸ್ಪೇಸ್ ಇದೆ. ಇದು ಬಂದುಬಿಟ್ಟು ನೀವು ಏನಾರು ಹ್ಯಾಂಗ್ ಮಾಡ್ತೀರಾ ಅನ್ನೋದಾದರೆ ಇಲ್ಲೊಂದಿದೆ. ಇದು ಬಂದುಬಿಟ್ಟು ನಿಮಗೆ ಮತ್ತೆ AC ಏನು ನೀವು ಇಲ್ಲಿಂದನೂ ಆಪ್ರೇಟ್ ಮಾಡ್ಕೊಬೋದು. ಆನು, ಆಫು, ಆಟೋ ಸೆಟ್ ಮಾಡೋದು,
ಅದು ಬಿಟ್ಟರೆ ಇದು ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳೋದು. ಇದು ಬಂದುಬಿಟ್ಟು ಲೈಟ್ಸು ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಆನ್ ಆಗ್ತಿಲ್ಲಲ್ಲಪ್ಪ. ಸೊ ಬೇಸಿಕಲಿ ಇದು ಲೈಟ್ಸ್ ಬರುತ್ತೆ ನೈಟ್ ಹೊತ್ತು ಐ ಗೆಸ್ ಕಾಣೋದು. ಇವಾಗ ಕಾಣಿಸ್ತಿಲ್ಲ ಯಾಕೋ, ನೋಡೋಣ ಅಂತ ಅದನ್ನೊಂದು. ಅದು ಬಿಟ್ಟರೆ ಇಲ್ಲಿ ಟೈಪ್ ಸಿ ಚಾರ್ಜರ್ಸ್ 2 ಇದೆ. ಆ್ಯಂಡ್ ಫ್ರಂಟಲ್ಲೂ ಟೈಪ್ ಸಿ ಚಾರ್ಜರ್ಸ್ 2 ಒಂದಿದೆ, ಆಮೇಲೆ ಒಂದು USB ಚಾರ್ಜರ್ ಇದೆ. ಸೊ ದೀಸ್ ಈಸ್ ಅ ಫೀಚರ್ ಆಫ್ ಇನ್ಸೈಡ್ ಫೀಚರ್ ಕಾರ್ದು. ಆ್ಯಂಡ್ ಮ್ಯಾಟು ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದೀವಿ. ಯಾವುದು ಅಂದರೆ ಎಲಿಗೆಂಟ್ ಮ್ಯಾಟ್ಸು 70 ಏನೋ ಅದು ಮ್ಯಾಟ್ ತೋರಿಸ್ತೀನಿ ತಡ್ರಿ. ಫ್ರಂಟಿಂದ ಈ ಥರ ಬರುತ್ತೆ ಎಲಿಗೆಂಟಿನ ಮ್ಯಾಟ್ಸು. ಇದೇನಪ್ಪ ಅಂದರೆ ಗಾಡಿಯಲ್ಲಿ ಪರ್ಫೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ. ನೀವು ಕೆಳಗೆ ಈ ಥರ ಕಾರು ಸೀಟ್ ಕಲರ್ ಇರುತ್ತೆ. ಸೊ ಇಟ್ಸ್ ಆ್ಯಕ್ಚುಲಿ ಗುಡ್. ಇಲ್ಲೊಂದು ಕಪ್ ಹೋಲ್ಡ್ರು 2 ಇಟ್ಕೊಬೋದು, ಆ ಕಡೆ 2 ರೇರಲ್ಲೂ ಕಪ್ ಹೋಲ್ಡ್ರುಗಳು ತುಂಬ ಚೆನ್ನಾಗಿದೆ. ಇದು ಡ್ಯಾಶಿನ ಲುಕ್ಕು. ಕಾರಲ್ಲಿ ಈ ಸ್ಪೇಸ್ ಏನಿದೆಯಲ್ಲ, ಯಾವುದು ಅಂದರೆ ಪ್ಯಾಸೆಂಜರ್ ಸೀಟ್ ಕೆಳಗೆ ಇದೇ ಬಂದುಬಿಟ್ಟು ನಿಮಗೆ ಹೈಬ್ರಿಡ್ ಬ್ಯಾಟ್ರಿ ಇಟ್ಟಿರೋದು. ಆ್ಯಕ್ಚುಲಾಗಿ ಶೋರೂಮ್ ಅವ್ರು ಏನು ಹೇಳ್ತಾರೆ ಅಂದರೆ ಈ ಪಾರ್ಟನ್ನು ಯಾವತ್ತೂ ಕವರ್ ಮಾಡಬಾರ್ದಂತೆ. ಕವರ್ ಮಾಡೋದ್ರಿಂದ ಬ್ಯಾಟ್ರಿಗೆ ಬ್ರೀತ್ ಆಗೋಕ್ಕೆ, ಅಂದರೆ ಫಾರ್ ವೆಂಟಿಲೇಷನ್ ಪರ್ಪಸ್ ಆಫ್ ಬ್ಯಾಟ್ರಿ ಅದು ಕಷ್ಟ ಆಗುತ್ತೆ ಅಂತೇಳಿ ಏನು ಇಡಬಾರ್ದು, ಏನೋ ಅಡ್ಡ ಬರಬಾರ್ದು ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಸೀಟ್ ಕೆಳಗೆ ಹೈಬ್ರಿಡ್ ಬ್ಯಾಟ್ರಿ ಇರೋದು. ಹೈಬ್ರಿಡ್ ಬ್ಯಾಟ್ರಿ ಏನಕ್ಕೆ ಅಂದರೆ ಆ್ಯಸ್ ಯೂಶುವಲ್ ರನ್ ಮಾಡೋಕ್ಕೆ. ಈ ಕಡೆ ಸೈಡು ಇವೆಲ್ಲ ಸ್ವಿಚ್ಗಳಿದೆ. ಆಮೇಲೆ ಇನ್ನೊಂದು ಥಿಂಗ್ ಏನಿದೆ ಅಂದರೆ ನಿಮಗೆ ಇದೊಂದಿದೆ ಸನ್ಶೇಡ್ ಬ್ಲೈಂಡ್ಸ್. ಇದೊಂದು ಯೂಸ್ಫುಲ್ ಥಿಂಗು. ಹೊರಗಿಂದ ನೀವು ನೋಡಿದಾಗ ನೋಡಿ ಪ್ರೈವಸಿ ಥರ ಆ್ಯಕ್ಟ್ ಮಾಡೋದು, ಏನೂ ಕಾಣಲ್ಲ ಒಳಗಿಂದು. ಟಿಂಟ್ ಆಗಿರೋದಕ್ಕೆ ಇನ್ನೂ ಯೂಶ್ವಲಾಗಿ ಏನೂ ಕಾಣಲ್ಲ, ತುಂಬ ಸಿಂಪಲ್. ಇಲ್ಲಿ ಹುಕ್ಕನ್ನು ಇಲ್ಲೊಂದು 2 ಕಡೆ ಹಾಕಿರ್ತಾರೆ, ರಿಮೂವ್ ಮಾಡ್ಕೊಂಡು ಹಿಂಗೆ ಬಿಟ್ಟರೆ ಮುಗೀತು. ಅಷ್ಟು ಬಿಟ್ಟರೆ ಸೇಮ್ ಆ್ಯಸ್ ಯೂಶ್ವಲ್. ಆ ಕಡೆ ಸೈಡು ಸೇಮ್ ಅದೇ ಥರ ಇರೋದು. ದ್ಯಾಟ್ ಲೈಟ್ಸ್ ವಿಲ್ ಕಮ್, ಬ್ಲೂ ಲೈಟ್ಸ್ ಬರುತ್ತೆ. ಅದು ಬಿಟ್ಟರೆ ಇಲ್ಲೂ ಒಂದು ಬ್ಲೂ ಲೈಟ್ಸ್ ಬರುತ್ತೆ ಆ ಸ್ಪಾಟಲ್ಲಿ, ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇರೋ ಕಡೆ. ಸೊ ಅಷ್ಟೇ, ಮೇಜರಾಗಿ ಇನ್ನೇನು ಅಪ್ಡೇಟ್ ಇಲ್ಲ. ಇದೆಲ್ಲ ಪಿಲ್ಲೋಗಳು ನಾವು ಹಾಕಿದ್ದೀವಿ ಕಂಫರ್ಟಬಲ್ ಆಗಿರುತ್ತೆ ಇನ್ನೊಂಚೂರು ಅಂತೇಳಿ. ಅದು ಬಿಟ್ಟರೆ ಮತ್ತಿನ್ನೇನು ಹೇಳೋಕ್ಕೇನಿಲ್ಲ ಇಂಟೀರಿಯರಲ್ಲಿ. ನೆಕ್ಸ್ಟ್ ನಿಮಗೆ ಹೇಳಬೇಕು ಅಂದರೆ ಏನೇ ಅಂದರೂ ಡ್ರೈವ್ ಎಕ್ಸ್ಪೀರಿಯನ್ಸ್ ಒಂದು ತೋರಿಸ್ಬೇಕಷ್ಟೆ. ಸೊ ಬನ್ನಿ, ಲೆಟ್ಸ್ ಗೋ ಫಾರ್ ಎ ಡ್ರೈವ್ ಎಕ್ಸ್ಪೀರಿಯನ್ಸ್.